ಪಿತೃ ಪಕ್ಷದಲ್ಲಿ ಮನೆಯಲ್ಲೇ ಶ್ರಾದ್ದ ಮಾಡುವುದು ಹೇಗೆ? ಸಂಪೂರ್ಣ ಮಾಹಿತಿ ತಿಳಿಯಿರಿ. ಈಗಾಗಲೇ ಪಿತೃಪಕ್ಷ ಪ್ರಾರಂಭವಾಗಿದೆ. ಈ ಅವಧಿಯಲ್ಲಿ ನಾವು ಪಿತೃಪಕ್ಷ ಮುಕ್ತಾಯಗೊಳ್ಳುವುದರ ಒಳಗೆ ನಮ್ಮ ಪಿತೃಗಳಿಗೆ ಶ್ರಾದ್ದ ಅಥವಾ ತರ್ಪಣವನ್ನು ನೀಡಬೇಕು. ಕೆಲವೊಮ್ಮೆ ನಿಮಗೆ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಿ ಶ್ರಾದ್ದ ಮಾಡಲು ಸಾಧ್ಯವಾಗದೇ ಇರಬಹುದು. ಅಂತಹ ಸಮಯದಲ್ಲಿ ಮನೆಯಲ್ಲೇ ಶ್ರಾದ್ದವನ್ನು ಮಾಡಬೇಕು. ಮನೆಯಲ್ಲೇ ಶ್ರಾದ್ದ ಮಾಡುವುದು ಹೇಗೆ? ಯಾವೆಲ್ಲ ನಿಯಮಗಳನ್ನು ನಾವು ಪಾಲಿಸಬೇಕು? ಪಿತೃಗಳಿಗೆ ಶ್ರಾದ್ದ ಕಾರ್ಯ ಮಾಡುವುದು ಪ್ರಾಚೀನ ಹಿಂದೂ ಆದಾಯವಾಗಿದೆ. ಹಿಂದೂ ಧರ್ಮದಲ್ಲಿ ನಂಬಿಕೆಯುಳ್ಳ ಹಾಗೂ ಹಿಂದೂ ಧರ್ಮವನ್ನು ಅನುಸರಿಸುವ ಜನರು ಪಿತೃಪಕ್ಷದ ಸಮಯದಲ್ಲಿ ತಮ್ಮ ಪೂರ್ವಜರಿಗೆ ಶ್ರಾದ್ದ ಕಾರ್ಯವನ್ನು ಮಾಡುವುದರೊಂದಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ತರ್ಪಣ, ಪಿಂಡದಾನ ಮತ್ತು ದಾನದಂತಹ ಔದಾರ್ಯ ಕಾರ್ಯಗಳನ್ನು ಮಾಡುತ್ತಾರೆ. ಪಿತೃಪಕ್ಷದ ಸಮಯದಲ್ಲಿ ಅನೇಕ ಜನರು ತಮ್ಮ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥನೆ ಮಾಡಲು ವಿವಿಧ ತೀರ್ಥಕ್ಷೇತ್ರಗಳಿಗೆ ಹೋಗುತ್ತಾರೆ. ಕಾಶಿ, ಹರಿದ್ವಾರ, ಋಷಿಕೇಶ, ಪ್ರಯಾಗ್ರಾಜ ಮುಂತಾದವುಗಳ ಶ್ರಾದ್ದವನ್ನು ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಒಂದು ವೇಳೆ ನಿಮಗೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಶ್ರಾದ್ದ ಕಾರ್ಯವನ್ನು ಮಾಡಲು ಸಾಧ್ಯವಾಗದೇ ಇದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಮನೆಯಲ್ಲಿಯೇ ಕಾರ್ಯವನ್ನು ಮಾಡಬಹುದು. ಮನೆಯಲ್ಲೇ ಶ್ರಾದ್ದ ಮಾಡುವುದು ಹೇಗೆ ಎಂಬುದನ್ನು ತಿಳಿಯೋಣ. ಮನೆಯಲ್ಲೇ ಈ ರೀತಿಯಾಗಿ ಶ್ರಾದ್ದ ಮಾಡಿ. ನೀವು ನಮ್ಮ ಪಿತೃಗಳಿಗೆ ಶ್ರಾದ್ದ ಕಾರ್ಯವನ್ನು ಮಾಡುವ ಮೊದಲು ಪಿತೃಗಳ ಮರಣ ಹೊಂದಿದ ದಿನಾಂಕವನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಪಿತೃಪಕ್ಷದಲ್ಲಿ ಮರಣದ ದಿನಾಂಕವನ್ನು ತಿಳಿದ ನಂತರವೇ ನೀವು ಪೂರ್ವಜರ ಶ್ರಾದ್ದವನ್ನು ಮಾಡಬೇಕಾಗುತ್ತದೆ. ಅಂದರೆ ಮರಣದ ದಿನಾಂಕ ತಿಳಿದಿಲ್ಲದ ಪೂರ್ವಜರ ಶ್ರಾದ್ದವನ್ನು ಸರ್ವ ಪಿತೃ ಅಮಾವಾಸ್ಯೆಯ ದಿನದಂದು ಮಾಡಲಾಗುತ್ತದೆ. ಅಂದರೆ ಮಹಾಲಯ ಅಮಾವಾಸ್ಯೆಯ ದಿನದಂದು ಮಾಡಲಾಗುತ್ತದೆ. ಮನೆಯಲ್ಲಿ ನಾವು ಪಿತೃಗಳಿಗೆ ಶ್ರಾದ್ದವನ್ನು ಮಾಡುವ ಮೊದಲು ಆ ದಿನ ಮುಂಜಾನೆ ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನು ಪೂರ್ಣಗೊಳಿಸಿದ ನಂತರ ಧ್ಯಾನ ಮಾಡಲು ಮುಂದಾಗಬೇಕು. ಇದಾದ ನಂತರ ಶುಭ್ರವಾದ ಬಟ್ಟೆಗಳಾಗಿರಬಹುದು ಅಥವಾ ಹೊಸ ಬಟ್ಟೆಗಳಾಗಿರಬಹುದು ಧರಿಸಿ ಮೊದಲು ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅಂದರೆ ನೀರನ್ನು ಅರ್ಪಿಸಬೇಕು. ಇದಾದ ಬಳಿಕ ಮರಣ ಹೊಂದಿದ ಪಿತೃಗಳಿಗೆ ಇಷ್ಟವಾದ ಆಹಾರವನ್ನು ತಯಾರಿಸಬೇಕು ಹಾಗೂ ಹಸುಗಳಿಗೆ, ಕಾಗೆಗಳಿಗೆ, ನಾಯಿಗಳಿಗೆ ಆಹಾರವನ್ನು ನೀಡಬೇಕು. ಇದನ್ನೇ ಪಂಚಬಲಿ ಎಂದು ಕರೆಯಲಾಗುತ್ತದೆ. ಇದರ ನಂತರ ನೀವು ನಿಮ್ಮ ಪೂರ್ವಜರನ್ನು ಪೂಜಿಸಬೇಕು. ಪೂಜೆಯನ್ನು ಮಾಡಲು ನೀವು ಮೊದಲು ನಿಮ್ಮ ಪೂರ್ವಜರ ಫೋಟೋದ ಮುಂದೆ ಧೂಪ ಮತ್ತು ದೀಪವನ್ನು ಬೆಳಗಿಸಬೇಕು. ಪಿತೃಗಳನ್ನು ಧ್ಯಾನಿಸುವಾಗ ನಿಮ್ಮ ಪೂರ್ವಜರಿಗೆ ಹಸುವಿನ ಹಾಲು, ತುಪ್ಪ, ಪಾಯಸ, ಅಕ್ಕಿ, ಹೆಸರು ಕಾಳು, ಉದ್ದು, ಬಿಳಿ ಹೂವುಗಳನ್ನು ಅರ್ಪಿಸಬೇಕು. ಇದರ ನಂತರ ನೀವು ಸಾಧ್ಯವಾದಷ್ಟು ದಾನ ಮಾಡಬಹುದು ಮತ್ತು ಬ್ರಾಹ್ಮಣರಿಗೆ ಆಹಾರವನ್ನು ನೀಡಬಹುದು. ಈ ದಿನ ಬ್ರಾಹ್ಮಣರಿಗೆ ಅನ್ನದಾನ ಮತ್ತು ದಾನ ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಪಿತೃಗಳಿಗೆ ಪೂಜೆಯನ್ನು ಮಾಡಿದ ನಂತರ ಪೂಜೆಯ ಕೊನೆಯಲ್ಲಿ ಆಹಾರವನ್ನು ಪಂಚಬಲಿ ರೂಪದಲ್ಲಿ ನೀಡಬೇಕು. ಇದರ ಬಳಿಕ ನೀವು ಪಿತೃಗಳ ಬಳಿ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುವಂತೆ ಪ್ರಾರ್ಥಿಸಬೇಕು. ಈ ಸರಳ ವಿಧಾನ ಮೂಲಕ ನೀವು ಮನೆಯಲ್ಲಿ ಪಿತೃಗಳಿಗೆ ಶ್ರಾದ್ದವನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ದೂರವಾಗುತ್ತದೆ ಹಾಗೂ ಇದು ನಿಮ್ಮ ಪಿತೃದೋಷವನ್ನು ಕೂಡ ದೂರ ಮಾಡುತ್ತದೆ. 2024ರಲ್ಲಿ ಶ್ರಾದ್ದ ಯಾವಾಗ ಪ್ರಾರಂಭವಾಗುವುದು
ಈ ವರ್ಷ ಅಂದರೆ ಪಿತೃಪಕ್ಷವು ಸೆಪ್ಟೆಂಬರ್ 17ರಿಂದ ಪ್ರಾರಂಭವಾಗಿದ್ದು, ಮೊದಲನೆಯದಾಗಿ ಸೆಪ್ಟೆಂಬರ್ 17ರಂದು ಪೂರ್ಣಿಮಾ ಶ್ರಾದ್ದ ನಡೆಯಲಿದ್ದು, ಈ ದಿನ ಋಷಿ ಮುನಿಗಳ ಹೆಸರಿನಲ್ಲಿ ತರ್ಪಣ ನೀಡುವ ಸಂಪ್ರದಾಯವಿರುತ್ತದೆ. ನಂತರ ಎರಡನೇ ದಿನ ಅಂದರೆ ಸೆಪ್ಟೆಂಬರ್ 18ರಂದು ಪ್ರತಿಪಾದ ಶ್ರಾದ್ದ ನಡೆಯಲಿದೆ. 15 ದಿನಗಳ ನಂತರ ಸರ್ವ ಪಿತೃ ಅಮಾವಾಸ್ಯೆ ಅಂದರೆ ಮಹಾಲಯ ಅಮಾವಾಸ್ಯೆಯ ದಿನದಂದು ಪಿತೃಪಕ್ಷ ಮುಕ್ತಾಯಗೊಳ್ಳುವುದು. ಪಿತೃಪಕ್ಷದ ಸಮಯದಲ್ಲಿ ಶ್ರಾದ್ದವನ್ನು ಮನೆಯಲ್ಲಿಯೇ ಮಾಡುವಾಗ ನೀವೇ ಮಾಡಬಹುದು ಅಥವಾ ಪಂಡಿತರನ್ನು ಮನೆಗೆ ಕರೆಸಿ ಶ್ರಾದ್ದವನ್ನು ಮಾಡಬಹುದು. ಈ ರೀತಿಯಾಗಿ ಶ್ರಾದ್ದ ಮಾಡುವ ಮೂಲಕ ಕೂಡ ನಿಮ್ಮ ಪಿತೃಗಳ ಆತ್ಮಕ್ಕೆ ನೀವು ಶಾಂತಿಯನ್ನು ನೀಡಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.